Toon Bells. ನೋಡಿ ಇಲ್ಲಿ, ಈಗ ಈ ಭಿಕ್ಷುಕಿ ಬೋಲಿ ಕೂಡ ನಮ್ಮ ಪಕ್ಕದಲ್ಲೇ ಮನೆ ಕಟ್ಟಿಕೊಂಡಿರ್ತಾಳಂತೆ. ನಮ್ಮ ಸುಂದರ ಪಕ್ಕಾ ಮನೆಗಳ ಮಧ್ಯೆ ಈ ಭೋಲಿಯ ಭಿಕ್ಷುಕಿಯಂತಹ ಮನೆ ನಮ್ಮ ಏರಿಯಾದ ಅಂದವನ್ನೇ ಹಾಳು ಮಾಡುತ್ತದೆ. ಏನೇ ಆಗಲಿ, ಈ ಭೋಲಿಗೆ ಇಲ್ಲಿ ಮನೆ ಕಟ್ಟಲು ಬಿಡಬಾರದು. ಅದು ಬಹುಶಃ ಭೀಕರ ಬಿರುಗಾಳಿಯ ರಾತ್ರಿಯಾಗಿತ್ತು. ಇಡೀ ಕಾಡಿನ ಹಕ್ಕಿಗಳು ತಮ್ಮ ಗೂಡುಗಳಲ್ಲಿ ಅಡಗಿ ಕುಳಿತು ಈ ಬಿರುಗಾಳಿ ಮಳೆ ನಿಲ್ಲಲೆಂದು ಪ್ರಾರ್ಥಿಸುತ್ತಿದ್ದವು. ಇದೇ ಬಿರುಗಾಳಿಯ ನಡುವೆ ಒಂದು ಹಕ್ಕಿಯ ಕುಟುಂಬ ಉಳಿದೆಲ್ಲ ಹಕ್ಕಿಗಳಿಗಿಂತ ಹೆಚ್ಚು ಭಯಭೀತವಾಗಿತ್ತು. ಲಾಡೋ ಹೇಗಾದರೂ ಮಾಡಿ ಇವತ್ತಿನ ರಾತ್ರಿ ಕಳೆದು ಹೋಗಲಿ. ನಾಳೆಯೇ ನಾನು ನಮ್ಮ ಕುಟುಂಬಕ್ಕೆ ಒಂದು ಸುರಕ್ಷಿತವಾದ ಮನೆ ಹುಡುಕುತ್ತೇನೆ. ನಾನು ದೇವರಲ್ಲಿ ಅದನ್ನೇ ಪ್ರಾರ್ಥಿಸುತ್ತಿದ್ದೇನೆ ರೀ. ನಮ್ಮ ಪುಟ್ಟ ಮಗು ಬೋಲಿ ಇವತ್ತಷ್ಟೇ ಮೊಟ್ಟೆಯಿಂದ ಹೊರಬಂದಿದ್ದಾಳೆ. ನನಗೆ ಅವಳ ಬಗ್ಗೆ ತುಂಬ ಆತಂಕವಾಗುತ್ತಿದೆ. ಗಾಳಿಗೆ ನಮ್ಮ ಗೂಡು ಪದೇ ಪದೇ ಅಲುಗಾಡುತ್ತಿದೆ. ಎಲ್ಲಿ ಮರದಿಂದ ಕೆಳಗೆ ಬಿದ್ದು ಹೋಗುತ್ತದೋ ಏನೋ. ಲಾಡೋ ಹಕ್ಕಿಯ ಆತಂಕ ನಿಜವಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಬೀಸಿದ ಬಲವಾದ ಗಾಳಿಗೆ ಲಾಡೋ ಹಕ್ಕಿಯ ಗೂಡು ಮರದಿಂದ ಕೆಳಗೆ ಬಿದ್ದಿತು. ಲಾಡೋ ಮತ್ತು ಅವಳ ಪತಿ ಸೇರಿ ಹೇಗೋ ತಮ್ಮ ಮಗು ಭೋಲಿಯನ್ನು ಬದುಕಿಸಿದರು. ಆದರೆ ಎತ್ತರದಿಂದ ಬಿದ್ದ ಕಾರಣ ಅವರಿಬ್ಬರೂ ಸ್ಥಳದಲ್ಲೇ ಸಾವನ್ನಪ್ಪಿದರು. ತನ್ನ ಕಣ್ಣೆದುರಿಗೆ ಹೆತ್ತವರ ಈ ಸ್ಥಿತಿಯನ್ನು ಕಂಡು ಪುಟ್ಟ ಭೋಲಿ ಅಳುತ್ತಾ ಕೂಗಾಡತೊಡಗಿದಳು. ಭೋಲಿಯ ಅಳುವಿನ ದನಿಯನ್ನು ಕೇಳಿ ಕಾಲುಕಾಗೆ ಹೊರಬಂದು ಅವಳನ್ನು ಸಮಾಧಾನಪಡಿಸಿ ತನ್ನ ಗೂಡಿಗೆ ಕರೆದುಕೊಂಡು ಹೋದನು. ಬೋಲಿ ಮಗು, ನೀನು ಇನ್ನೂ ತುಂಬ ಚಿಕ್ಕವಳು. ಹಾಗಾಗಿ ಮಳೆ ನಿಲ್ಲುವವರೆಗೆ ನೀನು ನನ್ನ ಗೂಡಿನಲ್ಲೇ ಇರ್ಬೋದು. ಆಮೇಲೆ ನಿನ್ನ ವ್ಯವಸ್ಥೆ ಮಾಡಿಕೋ. ಕಾಲುಕಾಗೆ ತುಂಬಾ ಒಳ್ಳೆಯವನಾಗಿದ್ದನು. ಅನಾಥವಾದ ಭೋಲಿಯನ್ನು ಕಾಲು ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳಲಾರಂಭಿಸಿದನು. ಕೆಲವು ತಿಂಗಳುಗಳಲ್ಲಿ ಭೋಲಿ ಈಗ ಹಾರಲು ಮತ್ತು ತನಗಾಗಿ ಆಹಾರ ತರಲು ಶಕ್ತಳಾದಳು. ಅವಳು ಕಾಲುಕಾಗನಿಗೆ ಹೊರೆಯಾಗಲು ಇಷ್ಟಪಡುತ್ತಿರಲಿಲ್ಲ. ಹಾಗಾಗಿ ಪ್ರತಿದಿನ ಮುಂಜಾನೆಯೇ ಆಹಾರದ ಹುಡುಕಾಟಕ್ಕೆ ಹೊರಟು ಹೋಗುತ್ತಿದ್ದಳು. ನೋಡುತ್ತಿದ್ದಂತೆಯೇ 1 ವರ್ಷ ಕಳೆಯಿತು ಮತ್ತು ಮತ್ತೆ ಮಳೆಗಾಲ ಆರಂಭವಾಯಿತು. ಭೋಲಿ ಈಗ ಕಾಲುಕಾಗೆಯ ಗೂಡನ್ನು ಬಿಟ್ಟು ಒಬ್ಬಂಟಿಯಾಗಿ ಇರುವುದನ್ನು ಕಲಿತಿದ್ದಳು. ಆದರೆ ಈ ಮೊದಲ ಮಳೆಯನ್ನು ಕಂಡು ಅವಳಿಗೆ ತುಂಬಾ ಭಯವಾಗುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯುತ್ತಿತ್ತು. ಭೋಲಿ ಹಕ್ಕಿ ಒಂದು ಮರದ ಎಲೆಗಳ ಹಿಂದೆ ಅಡಗಿ ಕುಳಿತಿದ್ದಳು. ಆಗಲೇ ಕಾಲುಕಾಗೆ ಅಲ್ಲಿಂದ ಹಾದು ಹೋದನು. ಏ ಬೋಲಿ, ಇಲ್ಲಿ ಎಲೆಗಳ ಹಿಂದೆ ಎಲ್ಲಿಯವರೆಗೆ ಅಡಗಿರ್ತೀಯಾ? ಹೋಗು, ನಿನಗಾಗಿ ಒಂದು ಪುಟ್ಟ ಮನೆ ಕಟ್ಟಿಕೋ. ಕಾಕ, ನಾನು ಹೇಗೆ ಮನೆ ಕಟ್ಟಲಿ? ನನ್ನ ಅಮ್ಮ ಅಪ್ಪನ ಮನೆ ಬಿರುಗಾಳಿಯಲ್ಲಿ ಬಿದ್ದು ಹೋಯಿತು. ಈಗ ಈ ಪ್ರಪಂಚದಲ್ಲಿ ನನಗಾಗಿ ಯಾರೂ ಇಲ್ಲ. ನೋಡು ಮಗಳೇ, ಪಕ್ಕಾ ಮನೆ ಆದಿದ್ರೂ ಕಚ್ಚಾ ಮನೆಯನ್ನಾದರೂ ಕಟ್ಟಿಕೋ. ಹೀಗೆ ಮಳೆಯಲ್ಲಿ ನೆನೆಯುತ್ತಿದ್ದರೆ ನಿನಗೆ ಆರೋಗ್ಯ ಕೆಡುತ್ತದೆ. ಹೌದು ಕಾಕ, ನನಗೂ ತುಂಬ ಚಳಿಯಾಗುತ್ತಿದೆ. ಅದರಲ್ಲೂ ಈ ಮೋಡಗಳ ಗರ್ಜನೆ ಕೇಳಿದರೆ ನನ್ನ ಪ್ರಾಣವೇ ಹೋದಂತಾಗುತ್ತದೆ. ನೀವು ಹೇಳಿದ್ದೇ ಸರಿ, ನಾನೇ ನನಗಾಗಿ ಮನೆ ಕಟ್ಟಿಕೊಳ್ಳಬೇಕು. ಮರುದಿನದಿಂದಲೇ ಭೋಲಿ ಹಕ್ಕಿ ಕಡ್ಡಿಗಳನ್ನು ತಂದು ತನ್ನ ಗೂಡನ್ನು ಕಟ್ಟತೊಡಗಿದಳು. ಪಿಂಕಿ ನವಿಲು ಮತ್ತು ಮಿಠು ಗಿಳಿ ಇದನ್ನು ಕಂಡು ಅಸೂಯೆಪಟ್ಟರು. ನೋಡಿ ಇಲ್ಲಿ, ಈಗ ಈ ಭಿಕ್ಷುಕಿ ಬೋಲಿ ಕೂಡ ನಮ್ಮ ಪಕ್ಕದಲ್ಲೇ ಮನೆ ಕಟ್ಟಿಕೊಂಡಿರ್ತಾಳಂತೆ. ನಮ್ಮ ಸುಂದರ ಪಕ್ಕಾ ಮನೆಗಳ ಮಧ್ಯೆ ಈ ಭೋಲಿಯ ಭಿಕ್ಷುಕಿಯಂತಹ ಮನೆ ನಮ್ಮ ಏರಿಯಾದ ಅಂದವನ್ನೇ ಹಾಳು ಮಾಡುತ್ತದೆ. ಏನೇ ಆಗಲಿ, ಈ ಭೋಲಿಗೆ ಇಲ್ಲಿ ಮನೆ ಕಟ್ಟಲು ಬಿಡಬಾರದು. ಎಲ್ಲ ಪಕ್ಷಿಗಳು ಸೇರಿ ಒಂದು ಸಂಚು ರೂಪಿಸಿದವು. ಹಾಯ್ ರಬ್ಬಾ, ಎಂಥ ಮಜಾ! ಇವತ್ತು ಹೊಟ್ಟೆ ತುಂಬ ಮಾವಿನ ಹಣ್ಣು ತಿಂದೆ. ಪ್ರತಿದಿನ ಇಂತಹ ಔತಣ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಗೌರಿ ಹಕ್ಕಿ ಇವತ್ತು ಇಡೀ ಕಾಡಿಗೆ ಉಚಿತವಾಗಿ ಮಾವಿನ ಹಣ್ಣು ತಿನ್ನಿಸುತ್ತಿದ್ದಾಳೆ. ಪಿಂಕಿಯ ಮಾತಿಗೆ ಮರುಳಾದ ಭೋಲಿ ಹಣ್ಣು ತಿನ್ನಲು ಗೌರಿ ಹಕ್ಕಿಯ ತೋಟದ ಕಡೆಗೆ ಹೋದಳು. ಮಿಠು, ಜಲ್ದಿ ಬಾ. ಅವಳು ಹಿಂತಿರುಗಿ ಬರುವ ಮುನ್ನ ಈ ಕಟ್ಟಿಗಳ ಗೂಡನ್ನು ಎತ್ತಿ ಕೆಳಗೆ ಎಸೆದು ಬಿಡು. ಮಿಠು ಅವಳ ಗೂಡನ್ನು ಎತ್ತಿ ಕೆಳಗೆ ಎಸೆದನು. ಇತ್ತ ಔತಣ ಎಂದು ಭಾವಿಸಿ ಗೌರಿಯ ತೋಟಕ್ಕೆ ಹೋದ ಭೋಲಿ
ಮಾವಿನ ಹಣ್ಣನ್ನು ತಿನ್ನತೊಡಗಿದಳು. ಆದರೆ ಚತುರ ಗೌರಿ ಹಕ್ಕಿ ಇದನ್ನು ನೋಡಿ ಕೂಗಾಡತೊಡಗಿದಳು. ಅಯ್ಯೋ ರಾಮ, ಇವಳು ಎಷ್ಟು ಬೇವರ್ಸಿ ನೋಡಿ. ನೋಡ್ಲು ಭೋಲೆ ಅಂದುಕೊಂಡ್ರೆ ಎಂಥ ಚಾಲಾಕಿ ಇವಳು. ಸದ್ದು ಕೇಳಿ ಎಲ್ಲಾ ಪಕ್ಷಿಗಳು ಅಲ್ಲಿ ಜಮಾಯಿಸಿದವು. ಗೌರಿ ಅಕ್ಕ, ಯಾಕೆ ಹೀಗೆ ಕೂಗಾಡುತ್ತಿದ್ದೀರಾ? ನಾನು ಅಂಥದ್ದೇನು ಮಾಡಿದೆ? ನನ್ನ ತಪ್ಪನ್ನಾದರೂ ಹೇಳಿ. ಆಹಾ, ಉಲ್ಟಾ ಚೋರ್ ಕೋತ್ವಾಲ್ಕೋ ಡಾಂಟೆ ಅಂದ ಹಾಗಾಯಿತು. ನನ್ನ ತೋಟದಿಂದ ಮಾವಿನ ಹಣ್ಣು ಕದ್ದು ತಿನ್ನುವುದಲ್ಲದೆ ಈಗ ಅಳುವ ನಾಟಕ ಮಾಡ್ತಿದ್ದಾಳೆ ನೋಡಿ. ನೀವೇನು ಹೇಳ್ತಿದ್ದೀರಾ ಅಕ್ಕ? ಪಿಂಕಿ ನವಿಲು ನನಗೆ ಹೇಳಿದಳು, ನೀವು ಇವತ್ತು ಮಾವಿನ ಹಣ್ಣಿನ ಔತಣ ಕೊಡುತ್ತಿದ್ದೀರಾ ಅಂತ. ಅದಕ್ಕೆ ನಾನು ಹಣ್ಣು ತಿನ್ನಲು ಬಂದೆ. ನೀವೇ ಹೇಳಿ, ನಾನು ಯಾವತ್ತಾದರೂ ನಿಮ್ಮ ತೋಟದಲ್ಲಿ ಕಳ್ಳತನ ಮಾಡಿದ್ದೇನಾ? ಹಾಯ್ ರಬ್ಬ, ಒಂದಂತೂ ಕಳ್ಳತನ, ಇನ್ನೊಂದು ನನ್ನ ಮೇಲೆಯೇ ದೂರು. ಮಾವಿನ ಹಣ್ಣು ತಿನ್ನುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ. ಈಗ ನನ್ನ ಮೇಲೆ ಸುಳ್ಳು ಹೇಳುತ್ತಿದ್ದಾಳೆ. ರಾಮ ರಾಮ. ನೀವು ಯಾಕೆ ಸುಳ್ಳು ಹೇಳುತ್ತಿದ್ದೀರಾ ಪಿಂಕಿಯವರೇ? ಯಾರೂ ಭೋಲಿ ಹಕ್ಕಿಯ ಮಾತನ್ನು ನಂಬಲಿಲ್ಲ. ಪಾಪ, ಭೋಲಿ ಅಳುತ್ತಾ ತನ್ನ ಗೂಡಿನ ಹತ್ತಿರ ಹಿಂತಿರುಗಿ ಬಂದಳು. ಆದರೆ ಅಲ್ಲಿ ತನ್ನ ಗೂಡಿನ ಸ್ಥಿತಿಯನ್ನು ಕಂಡು ಅವಳು ದಂಗಾದಳು. ದೇವ ಬಿಡು, ನನ್ನ ಮನೆಯನ್ನು ಯಾರು ಒಡೆದ್ರು? ನಾನು ಯಾರಿಗೆ ಏನು ಕೆಟ್ಟದ್ದು ಮಾಡಿದ್ದೇನೆ? ಈಗ ನಾನು ಮತ್ತೆ ಮಳೆ ಬಿರುಗಾಳಿಯಲ್ಲಿ ಬಯಲಲ್ಲೇ ರಾತ್ರಿ ಕಳೆಯಬೇಕೆ? ಭೋಲಿ ಅಳುತ್ತಾ ತನ್ನ ಮುರಿದ ಗೂಡನ್ನು ನೋಡುತ್ತಿದ್ದಾಗ ಮಿಠ್ಠು ಗಿಳಿ ಮತ್ತು ಪಿಂಕಿ ನವಿಲು ನಗುತ್ತಾ ಅಲ್ಲಿಗೆ ಬಂದರು. ಇವಳ ಹೆಸರು ಬೋಲಿ ಅಲ್ಲ, ಬೇದರಿ ಅಂತ ಇರಬೇಕಿತ್ತು. ನಾವು ಹಾಕಿದ ಬಲೆಗೆ ಇವಳು ಎಷ್ಟು ಸುಲಭವಾಗಿ ಸಿಕ್ಕಿಬಿದ್ದಳು ನೋಡಿ. ದಡ್ಡ ಹುಡುಗಿ ಅಲ್ಲಿ ಹೋಗಿ ಉಚಿತ ಮಾವಿನ ಹಣ್ಣು ತಿನ್ನುತ್ತಿದ್ದಾಳೆ. ಗಟ್ ಬಾಯ್, ಇವತ್ತು ನನಗೂ ಅಮ್ಮ ಅಪ್ಪ ಇದ್ದಿದ್ರೆ ನಾನು ಕೂಡ ನಿಮ್ಮ ತರಹ ದೊಡ್ಡ ಪಕ್ಕಾ ಮನೆಯಲ್ಲಿ ಇರುತ್ತಿದ್ದೆ. ನೀವು ಯಾಕೆ ನನಗೆ ಹೀಗೆ ತೊಂದರೆ ಕೊಡ್ತೀರಾ? ಯಾಕೆ ಯಾವಾಗಲೂ ನನ್ನನ್ನು ಹೀಯಾಳಿಸುತ್ತೀರಾ? ನಾನು ನಿಮ್ಮ ಜೊತೆ ಗೆಳೆತನ ಮಾಡಬೇಕೆಂದು ಬಯಸುತ್ತಿದ್ದೇನೆ ಅಷ್ಟೇ. ಭೋಲಿಯ ಮಾತನ್ನು ಕೇಳಿಯೂ ಅವರು ಮುಖ ತಿರುಗಿಸಿ ತಮ್ಮ ಮನೆಗಳಿಗೆ ಹೋದರು. ಆ ಮಳೆಯಲ್ಲಿ ಪಾಪದ ಭೋಲಿ ಇಡೀ ರಾತ್ರಿ ನಡುಗುತ್ತಾ ಕಳೆದಳು. ಒಂದು ದಿನ ಭೋಲಿ ಆಹಾರ ಹುಡುಕುತ್ತಾ ಹೋಗುತ್ತಿದ್ದಾಗ ಮಣ್ಣಿನ ಪಾತ್ರೆಗಳನ್ನು ಮಾಡುವವನು ಅವಳಿಗೆ ಕಂಡನು. ಎಂತಹ ಸುಂದರ ಮಣ್ಣಿನ ಪಾತ್ರೆಗಳು! ಇವರು ಮಣ್ಣಿನಿಂದ ಪಾತ್ರೆ ಮಾಡಬಹುದಾದರೆ ನಾನೇಕೆ ಮಣ್ಣಿನಿಂದ ಮನೆ ಕಟ್ಟಬಾರದು? ನನ್ನದೂ ಒಂದು ಮಣ್ಣಿನ ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಬಹುಶಃ ನನ್ನ ಮಣ್ಣಿನ ಮನೆ ನೋಡಲು ಸುಂದರವಾಗಿದ್ದರೆ ಅವರು ನನ್ನ ಜೊತೆ ಗೆಳೆತನ ಮಾಡಬಹುದು. ಭೋಲಿ ತನ್ನ ಕೊಕ್ಕಿನಲ್ಲಿ ಮಣ್ಣನ್ನು ತುಂಬಿಕೊಂಡು ಬಂದು ಮರದ ಹತ್ತಿರ ರಾಶಿ ಹಾಕಿದಳು. ಮಣ್ಣನ್ನಂತೂ ತಂದೆ, ಆದರೆ ಈ ದುಷ್ಟ ಪಕ್ಷಿಗಳು ಮತ್ತೆ ನನ್ನ ಮನೆಯನ್ನು ಒಡೆದು ಹಾಕಿದರೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಆಗಲೇ ಕಾಲು ಕಾಗೆ ಅಲ್ಲಿಗೆ ಬಂದನು. ಬೋಲಿ, ಯಾವ ಆಲೋಚನೆಯಲ್ಲಿ ಕುಳಿತಿದ್ದೀಯಾ? ನೀನು ಇನ್ನೂ ನಿನ್ನ ಮನೆ ಕಟ್ಟಿಲ್ವಲ್ಲ? ಏನು ಹೇಳಲಿ ಕಾಕ, ನಾನು ಕಡ್ಡಿ ಸೇರಿಸಿ ಕಟ್ಟಿದ ಪುಟ್ಟ ಗೂಡನ್ನು ಇಲ್ಲಿನ ಪಕ್ಷಿಗಳು ಒಡೆದು ಹಾಕಿದವು. ಅವರು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾರೆ ಕಾಕ. ಕಾಕ, ನಾನು ತುಂಬ ಕಷ್ಟಪಟ್ಟು ಕಾಡಿನ ಮೂಲೆ ಮೂಲೆಯಿಂದ ಈ ಜಿಗುಟಾದ ಮಣ್ಣನ್ನು ಸಂಗ್ರಹಿಸಿದ್ದೇನೆ. ಇದರಿಂದ ಮನೆ ಕಟ್ಟಬೇಕೆಂದು ಅಂದುಕೊಂಡಿದ್ದೇನೆ. ಆದರೆ ಮತ್ತೆ ಯಾರಾದರೂ ಒಡೆಯುತ್ತಾರೋ ಎಂದು ಭಯವಾಗುತ್ತಿದೆ. ನೀನು ಚಿಂತೆ ಮಾಡಬೇಡ. ಈ ಬಾರಿ ನಿನ್ನ ಕಾಕ ನಿನ್ನ ಜೊತೆಗಿದ್ದಾನೆ. ನೀನು ನಿನ್ನ ಮನೆ ಕಟ್ಟು. ನಿನ್ನ ಮನೆ ಒಡೆಯಲು ಯಾರು ಬರುತ್ತಾರೆಂದು ನಾನು ನೋಡುತ್ತೇನೆ. ಭಯಪಡಬೇಡ ಮಗಳೇ, ನಾನು ಇಲ್ಲೇ ಕಾವಲಿರುತ್ತೇನೆ. ಈ ಬಾರಿ ನಿನಗೆ ತೊಂದರೆ ಕೊಡಲು ಬರುವವರ ಕತೆ ಮುಗಿಸುತ್ತೇನೆ. ಕಾಲುವಿನ ಮಾತು ಕೇಳಿ ಖುಷಿಯಾದ ಭೋಲಿ ಹಗಲಿರುಳು ಕಷ್ಟಪಟ್ಟು ಒಂದು ಸುಂದರ ಮಣ್ಣಿನ ಮನೆಯನ್ನು ಸಿದ್ಧಪಡಿಸಿದಳು. ನೋಡಿ, ಇವಳು ಮತ್ತೆ ತನ್ನ ಮನೆ ಕಟ್ಕೊಂಡಿದ್ದಾಳೆ. ಇವಳು ಹೀಗೆ ಬಿಟ್ಟರೆ ಸರಿಯಾಗುವುದಿಲ್ಲ. ಇವಳಿಗೆ ಪಾಠ ಕಲಿಸಲೇಬೇಕು. ಮನೆ ಕಟ್ಟುತ್ತಾ ಸುಸ್ತಾದ ಭೋಲಿ ನೀರು ಕುಡಿಯಲು ಕೆರೆಗೆ ಹೋದಳು. ನಡಿ ಮಿಠು, ಇದೇ ಸರಿಯಾದ ಸಮಯ. ಬೀಳಿಸಿ ಬಿಡೋಣ ಈ ಮಣ್ಣಿನ ಮನೆಯನ್ನು. ನಮ್ಮ ಏರಿಯಾದಲ್ಲಿ ಮನೆ ಕಟ್ಟಲು ಬಂದಿದ್ದಾಳೆ ಮಹಾರಾಣಿ. ಆಗಲೇ ಪಿಂಕಿ ಮತ್ತು ಮಿಠು ಭೋಲಿಯ ಮನೆಯನ್ನು ಮುತ್ತಿಕೊಂಡರು. ಅಷ್ಟರಲ್ಲಿ ಕಾಲುಕಾಗೆ ಹಾರಿ ಬಂದನು. ನಿಮಗೆ ನಾಚಿಕೆ ಆಗೋದಿಲ್ವೇ? ನೀವು ಅವಳಿಗೆ ಸಹಾಯ ಮಾಡಬೇಕಿತ್ತು. ಅದನ್ನು ಬಿಟ್ಟು ಆ ಬಡಜೀವಿಯ ಮಜಾ ಮಾಡುತ್ತಿದ್ದೀರಾ?
ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಮನೆ ಕಟ್ಟುತ್ತಿದ್ದಾಳೆ. ಈಗ ಇಲ್ಲಿಗೇನು ಮಾಡೋದು ಬಂದಿದ್ದೀರಾ? ಪಿಂಕಿ, ನೀನಾದರೂ ಬುದ್ಧಿವಂತೆ ಅಂದುಕೊಂಡಿದ್ದೆ. ನೀನು ಇವರನ್ನು ತಡೆಯುವ ಬದಲು ಪ್ರಚೋದಿಸುತ್ತಿದ್ದೀಯಾ? ನಿನ್ನ ಮಗಳ ವಯಸ್ಸಿನ ಮಗುವಿಗೆ ತೊಂದರೆ ಕೊಡಲು ನಿನಗೆ ಸಂಕೋಚವಾಗಲ್ವಾ? ಕಾಲುವಿನ ಮಾತು ಕೇಳಿ ಎಲ್ಲ ಪಕ್ಷಿಗಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತವು. ಆಗಲೇ ಭೋಲಿ ನೀರು ಕುಡಿದು ಹಿಂತಿರುಗಿ ಬಂದಳು. ಏನಾಯ್ತು? ನೀವಿಲ್ಲೇಕ್ ಬಂದಿದ್ದೀರಾ? ನನ್ನ ಮನೆ ಒಡೆಯಲು ಬಂದಿಲ್ವಲ್ಲ? ನಾನು ತುಂಬ ಕಷ್ಟಪಟ್ಟು ಇದನ್ನು ಕಟ್ಟಿದ್ದೇನೆ. ದಯವಿಟ್ಟು ನನ್ನ ಮನೆ ಒಡೆಯಬೇಡಿ. ನಮ್ಮನ್ನು ಕ್ಷಮಿಸ್ಬಿಡು ಬೋಲಿ. ಇನ್ನು ಮುಂದೆ ನಾವು ನಿನಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ನೀನು ಇಲ್ಲೇ ನೆಮ್ಮದಿಯಾಗಿರ್ಬೋದು. ಕಾಲು ಕಾಕ ನಮ್ಮ ಕಣ್ಣು ತೆರೆಸಿದ್ದಾರೆ. ನಾವು ಎಂತಹ ತಪ್ಪು ಮಾಡಿದ್ದೆವು? ನಿನಗೆ ತುಂಬ ಅನ್ಯಾಯ ಮಾಡಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಾನು ನಿನ್ನ ಜೊತೆ ಗೆಳೆತನ ಮಾಡ್ತೀನಿ, ಆದರೆ ಒಂದು ಷರತ್ತು. ಷರತ್ತು? ಹೌದು, ಷರತ್ತು ಏನಂದ್ರೆ ಇಂತಹ ಸುಂದರ ಮಣ್ಣಿನ ಮನೆ ನಮಗೂ ಕಟ್ಟಲು ಕಲಿಸಬೇಕು. ಯಾಕಾಗಬಾರ್ದು? ನಾನು ಮೊದಲಿನಿಂದಲೂ ನಿಮ್ಮ ಗೆಳೆತನಕ್ಕಾಗಿ ಹಪಿಸುತ್ತಿದ್ದೆ. ನೀವೇ ನನ್ನ ಕುಟುಂಬ. ಹಳೆಯದೆಲ್ಲವನ್ನು ಮರೆತು ಬಿಡಿ. ನಾನು ನಿಮಗೆ ಕಲಿಸುವುದು ಮಾತ್ರವಲ್ಲ, ನಿಮ್ಮ ಜೊತೆ ಸೇರಿ ನಿಮ್ಮ ಮಣ್ಣಿನ ಮನೆ ಕಟ್ಟಲು ಸಹಾಯ ಮಾಡುತ್ತೇನೆ. ಭೋಲಿಯ ಪ್ರೀತಿಯ ಮಾತುಗಳನ್ನು ಕೇಳಿದ ಮೇಲೆ ಎಲ್ಲ ಪಕ್ಷಿಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಂದಿನಿಂದ ಎಲ್ಲರೂ ಭೋಲಿಯ ಗೆಳೆಯರಾದರು ಮತ್ತು ಹದವಾಗಿ ಬೆರೆತು ತಮ್ಮ ಮಣ್ಣಿನ ಮನೆಗಳಲ್ಲಿ ಸುಖವಾಗಿ ಬಾಳತೊಡಗಿದರು. ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ಒಂದು ಗಿಡದ ಮೇಲೆ ಟೀನು మరియు ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು. ಆ ಏರಿಯಾದಲ್ಲಿ ಪಕ್ಷಿಗಳೆಲ್ಲ ಸುಂದರವಾಗಿತ್ತು. ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು. ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರೂ ತಯಾರಿಲ್ಲ. ಮೀನು, ಇಷ್ಟು ದಿನ ಆಯ್ತಲ್ವಾ, ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ? ನಾವಿಬ್ರೇ ಆಡ್ಕೋತೀವಿ, ನಾವಿಬ್ರೇ ಒಬ್ರ ಜೊತೆ ಒಬ್ರು ಮಾತಾಡ್ಕೋತೀವಿ, ಬೇರೆ ಯಾರೂ ಬರಲ್ಲ. ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಳೆಗಳಿದೆ ಅಲ್ವಾ, ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ. ಎಲ್ಲ ಮಕ್ಕಳ, ನಿರಾಶರಾಗ್ಬೇಡಿ. ಒಂದ್ ವೇಳೆ ಅವರು ನೀವೋಗ್ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು. ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ? ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ. ಅವತ್ತಿನ ದಿನ ಸಾಯಂಕಾಲ ಕಾಡ್ ಸುತ್ತಾಕೊಂಡ್ಬರೋದಕ್ಕೆ ಎಲ್ಲ ಪಕ್ಷಿಗಳು ಒಂದುಗೂಡ್ತವೆ. ಆ ಸಮಯದಲ್ಲಿ 2 ಪಕ್ಷಿಗಳು ಅಲ್ಲಿಗೆ ಬಂದು, ಹಲೋ ಸ್ನೇಹಿತರೆ, ನನ್ನ ಹೆಸರು ಟೀನು, ನನ್ನ ಹೆಸರು ಮೀನು. ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲಾರು, ಆದ್ರೂ ಒಬ್ರ ಜೊತೆ ಒಬ್ರು ನಾವ್ ಮಾತಾಡಿಲ್ಲ. ಅದಕ್ಕೋಸ್ಕರ ಕ್ಷಮಿಸಿ. ಇನ್ಮೇಲೆ ನಾವೆಲ್ಲಾರು ಸ್ನೇಹಿತರಾಗಿರ್ಬೋದೇ? ತಪ್ಪು ತಿಳ್ಕೊಬೇಡಿ. ಯಾವಾಗ್ಲಾದ್ರೂ ನಿಮ್ಮನ್ನ ನೀವ್ ನೋಡ್ಕೊಂಡಿದ್ದೀರಾ? ಇಲ್ಲಿ ನೋಡಿದ್ರ ಎಲ್ಲ ಪಕ್ಷಿಗಳು ನಾವೆಲ್ಲರೂ ಎಷ್ಟು ಸುಂದರವಾಗಿದೀವಿ ಅಂತ? ಆದ್ರೆ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ, ಕಪ್ಪು ಕಲೆಗಳಿದಾವೆ. ಅದು ತುಂಬಾ ಅಸಹ್ಯವಾಗಿದೆ. ಹಾ, ಆದ್ರಿಂದಾನೇ ಇಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ. ಆದ್ರಿಂದ ನಿಮ್ಮ ಹತ್ರ ಸ್ನೇಹ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಹಂಗಂತೇಳಿ ಪಕ್ಷಿಗಳೆಲ್ಲ ಹೋಗ್ಬಿಡುತ್ತೆ. ಟೀನು ಮೀನು ಪಾಪ ಬೇಜಾರಾಗಿ ಅಲ್ಲಿಂದ ಎಗರಿ ಹೋಗ್ಬಿಡ್ತವೆ. ಹೋಗ್ತಿದ್ದಂಗ್ಲೆ ಅವರು ಒಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಚಿಕ್ಕ ಮರ ಒಂದಿರುತ್ತೆ. ಅದರಲ್ಲಿ ಸುಂದರವಾದ ನೀಲಿ ಕಲರಲ್ಲಿ 2 ಹಣ್ಣು. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಹಣ್ಣು. ಇದಕ್ ಮುಂಚೆ ಈ ತರ ಫ್ರೂಟ್ಸ್ ಯಾವಾಗ್ಲೂ ನೋಡೇ ಇಲ್ಲ. ಹಾ, ಇದಕ್ ಮುಂಚೆ ನೋಡೂ ಇಲ್ಲ, ಆದ್ರೆ ಈ ಸಲ ತಿಂದ್ ನೋಡೋಣ ಇದರ ಟೇಸ್ಟ್ ಹೆಂಗಿದೆ ಅಂತ. ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ 2 ಹಣ್ಣುಗಳನ್ನ ತಿನ್ನಕ್ ಪ್ರಾರಂಭಿಸ್ತಾರೆ. ಅರೆ ವಾ, ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ ಮುಂಚೆ ತಿಂದೇ ಇಲ್ಲ. ಹಾ, ಸರಿಯಾಗಿ ಹೇಳ್ದೆ. ಇಟ್ಸ್ ಸೋ ಟೇಸ್ಟಿ. ಇಬ್ರು ತುಂಬಾ ಮಜವಾಗಿ ತಿನ್ನಕ್ ಪ್ರಾರಂಭಿಸಿದ್ರು. ಅವರಿಬ್ರು ಹಣ್ಣು ತಿಂದ್ಬಿಟ್ಮೇಲೆ ನೋಡ್ತಾರೆ, ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು. ಅರೆ, ಇದೆಂತಹ ಮಾಯಪ್ಪ, ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ. ಅವಾಗ ಸಡನ್ ಆಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅರೆ, ಇದ್ ಹೆಂಗ್ ನಡೆಯಕ್ ಸಾಧ್ಯ? ಅಯ್ಯೋ, ಇದೋಗ್ ನಮ್ ತಲೆ ಮೇಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ ಬೇರೆ. ಇದನ್ನ ತೆಗೆಯೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅದು ಕೆಳಗಡೆ ಬೀಳಲ್ಲ. ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಟೀನು ಮೀನು,
ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನಾವಿಬ್ರು ಮಾಯಾ ಪಕ್ಷಿಗಳಂತ. ಬಾ ಬೇಗ ಹೋಗಿ ವಿಷಯ ಅಮ್ಮಗೆ ಹೇಳೋಣ. ಹಂಗಂತೇಳಿ ಇಬ್ರು ಅವ್ರ ಅಮ್ಮ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ. ಒಂದ್ ವೇಳೆ ನೀವ್ ಹೇಳೋದೆಲ್ಲ ನಿಜ ಆದ್ರೆ ಆಗ ನೀವಿಬ್ರು ನಿಮ್ಮಿಬ್ಬರ ಕಪ್ಪು ಕಳೆಗಳನ್ನ ತೆಗೆದ್ಬಿಡಿ ಮಾಯೆಯಿಂದ. ಅದನ್ ಕೇಳಿಸ್ಕೊಂಡು ಇಬ್ರು ಒಬ್ರನ್ನೊಬ್ರನ್ನ ನೋಡ್ಕೊಂಡು ಈಗಂತಾರೆ, ನಾನೇನ್ ಅನ್ಕೋತಿದ್ದೀನಂದ್ರೆ ಮೀನು ರೆಕ್ಕೆಗಳ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು. ಹಂಗಂತ ಹೇಳಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಮೀನುವಿನ ಶರೀರದ ಮೇಲೆ ಬೀಳುತ್ತೆ. ಆಗ ಕಪ್ಪು ಕಳೆಗಳು ಮಾಯ ಆಗುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ ಟೀನು ಶರೀರದ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು. ಅವಳು ಸುಂದರವಾಗಿ ಬದಲಾಗ್ಬೇಕು. ಹಂಗಂದಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಕಲೆಗಳೆಲ್ಲ ಮಾಯ ಆಗುತ್ತೆ. ಮೀನು ನೋಡೋದಕ್ಕೆ ತುಂಬಾ ಸುಂದರವಾಗಿ ಬದಲಾಗುತ್ತೆ. ವಾ ಮಕ್ಕಳೇ, ನೀವಿಬ್ರು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ನನಗೆ ತುಂಬಾ ಸಂತೋಷ ಆಗ್ತಿದೆ. 3 ಪಕ್ಷಿಗಳು ಈ ಸಂತೋಷನ ಆಚರಿಸ್ತಿದ್ದಾರೆ. ಸಾಯಂಕಾಲ ಆಗಿದ ತಕ್ಷಣ ಕಾಡೆಲ್ಲ ಸುತ್ತಾಕೊಂಬರೋಣ ಅಂತ ಪಕ್ಷಿಗಳೆಲ್ಲ ಒಂದ್ ಜಾಗಕ್ಕೆ ಬಂದ್ ಸೇರುತ್ತೆ. ಅವರು ಮರದ ಮೇಲೆ ಕೂತಿರುವ ಟೀನು ಮತ್ತೆ ಮೀನುನ ನೋಡಿ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಅರೇ, ಇದು ಟೀನು ಮತ್ತೆ ಮೀನು ಪಕ್ಷಿನಾ? ಇವರಿಬ್ರು ಇಷ್ಟು ಸುಂದರವಾಗಿ ಹೆಂಗ್ ಬದಲಾದ್ರು? ಅರೇ, ಇವರು ಸುಂದರವಾಗಿ ಆಗಿದ್ ಮಾತ್ರ ಅಲ್ಲ, ತಲೆ ಮೇಲೆ ಸುಂದರವಾದ ಒಂದು ವಜ್ರ ಇದೆ. ಅದರಿಂದ ಅವರು ಎಲ್ಲಾ ಪಕ್ಷಿಗಳಿಗಿಂತ ಸುಂದರವಾಗಿ ಬದಲಾಗಿದ್ದಾರೆ. ಈಗೇನು ಅವ್ರ ಜೊತೆ ನಾವು ಸ್ನೇಹ ಮಾಡೋಣ್ವಾ? ಈಗ ನಮ್ ಜೊತೆ ಅವರು ಬರ್ಬೋದಲ್ವಾ? ಟೀನು ಮತ್ತೆ ಮೀನು ಮರದ ಮೇಲೆ ಕುತ್ಕೊಂಡು ಅವರು ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಕರೀತಾರಾ ಇಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾರೆ. ಯಾರ್, ಅವತ್ತೇನೋ ನಾವ್ ಅವ್ರನ್ನ ಇನ್ಸಲ್ಟ್ ಮಾಡ್ಬಿಟ್ವಿ ಅಲ್ವಾ? ಜ್ಞಾಪಕ ಇದೆಯಾ? ಸುಂದರವಾಗಿಲ್ಲ, ಅಸಹ್ಯವಾಗಿದ್ದೀವಿ ಅಂತ. ಈಗ ಅವರು ನಾವ್ ಅಸಹ್ಯವಾಗಿದ್ದೀವಿ ಅಂತ ಇನ್ಸಲ್ಟ್ ಮಾಡ್ಬಿಟ್ರೆ ಅವ್ರ ಜೊತೆ ಸ್ನೇಹ ಮಾಡ್ಬೇಕು ಅಂತ ಅನ್ಸಿದ್ರು ಅವ್ರು ಏನೂ ಮಾತಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅರೆ, ಇದೇನ್ ಹೀಗಾಯ್ತು? ಇವಾಗ್ಲೂ ಅವ್ರಿಗೆ ನಮ್ ಜೊತೆ ಸ್ನೇಹ ಮಾಡಕ್ಕೆ ಇಷ್ಟ ಅಲ್ವಾ? ನನ್ಗೇನೋ ಹಂಗೆ ಅನ್ಸ್ತಾ ಇದೆ. ಹಂಗೇನಿಲ್ಲ ಮಕ್ಕಳೇ, ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ. ಈ ಸಲ ನನ್ ಪಕ್ಕ ಕನ್ಫರ್ಮ್ ಆಗಿ ಗೊತ್ತು, ಅವ್ರು ನಿಮ್ ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೇ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರು ನೋಡ್ತಾರೆ, ಲಾಲ್ ಪಕ್ಷಿಯ ಶರೀರದ ಮೇಲೆ ಕಪ್ಪು ಕಲೆಗಳು ಬಂದ್ಬಿಟ್ಟಿರುತ್ತೆ. ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದಲಾಗ್ಬಿಟ್ಟಿರುತ್ತೆ. ಅರೆ ಯಾರ್, ಇದು ಹೋಗುತ್ತೋ ಇಲ್ವೋ ಹೆಂಗ್ ಗೊತ್ತಾಗುತ್ತೆ? ನಿನ್ ಶರೀರದ ಮೇಲೂ ಹಿಂಗ ಕಪ್ಪು ಕಲೆಗಳು ಬಂದ್ಬಿಟ್ಟಿವೆ. ಜೋರಾಗಿ ಗಾಳಿ ಬಂತಲ್ವಾ, ಆ ಗಾಳಿ ನನ್ನೆಲ್ಲ ಎಳ್ಕೊಂಡೋಯ್ತು. ಅಲ್ಲೇನೋ ಕಪ್ಪು ಕಲೆಗಳಿದ್ವು, ಅದೇ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ. ಎಲ್ಲಾ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗಿರುತ್ತೆ. ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ. ನೀವೆಲ್ಲಾರು ಚಿಂತೆ ಮಾಡ್ಬೇಡಿ, ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತೋ ಅಷ್ಟು ಸುಂದರವಾಗಿ ನಾವು ಬದಲಾಯಿಸ್ತೀವಿ. ಆದ್ರೆ ನೀವ್ಯಾಕೆ ನಮ್ ಸಹಾಯ ಮಾಡ್ತೀರಾ? ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಿಸಿಲ್ಲ. ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು. ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ? ಹಂಗೇನಿಲ್ಲ, ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ. ನಮ್ಮ ಮಧ್ಯೆ ಈ ತರ ಭೇದ ಭಾವ ಏನು ಬೇಡ. ಹಂಗಂತ ಟೀನು ಹಿಂಗ ಅನ್ನುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳು ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದಲಾಗ್ಬೇಕು. ಹಂಗ ಹೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲ ಮಾಯ ಆಗ್ಬಿಡುತ್ತೆ. ನನ್ನನ್ನ ಕ್ಷಮಿಸು ಟೀನು ಮೀನು, ನಿಮ್ಮ ಜೊತೆ ನಾವು ಇಂತಕ್ ಮುಂಚೆ ಸ್ನೇಹ ಮಾಡೋದಿಲ್ಲ ಅಂದ್ವಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ನೀವೇನು ಅನ್ಕೋದೆ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ? ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ. ಇವಾಗ ಎಲ್ಲ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಬರಕ್ಕಂತ ಹೋಗ್ತವೆ. ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ, ಮತ್ತೆ ಗೂಡಲ್ಲೇ ಕುತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡಿಸ್ತಾ ಟಾಟಾ ಹೇಳ್ತಾಳೆ.